ಶುಭೋದಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಒಂದು ವಿನಂತಿ ಇದೆ. ನನ್ನ ಹೆಸರು ಅಶೋಕ್ ಅಂತ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳಿಗೆ ತರಬೇತಿ ನೀಡ್ತೇನೆ. ಆದರೆ ಈ ಬಾರಿ ಪ್ರಿಲಿಮ್ಸ್ ಎಕ್ಸಾಮ್ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಯಾಕಂದರೆ ಭಾಷಾಂತರದಲ್ಲಿ ತುಂಬ ತಪ್ಪುಗಳಿದೆ. ಅದು ಯಾವ ಮಟ್ಟಿಗಾಗಿದೆ ಅಂದರೆ ಅದು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ತುಂಬಲಾರದಂಥ ನಷ್ಟ ಅವರಿಗೆ ಆಗಿದೆ. ಸೊ ಹಾಗಾಗಿ ಅವರಿಗೆ ಮರುಪರೀಕ್ಷೆ ಮಾಡಿ ನ್ಯಾಯ ನೀಡಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಕಳೆದ ವರ್ಷ ಮೇನ್ಸ್ KS 106 ಪೋಸ್ಟ್ ಏನು ಕರೆದಿದ್ರು, ಅದರಲ್ಲಿ ಕೂಡ ಆ ವಿದ್ಯಾರ್ಥಿಗಳಿಗೆ ಮೇನ್ಸ್ ಉತ್ತರ ಪತ್ರಿಕೆಗಳನ್ನು ನಾವು RTI ಮೂಲಕ ತರಿಸಿ ನೋಡಿದಾಗ ಮೇನ್ಸ್ನಲ್ಲಿ ಕನ್ನಡ ವಿದ್ಯಾರ್ಥಿನೂ ಅದೇ ಉತ್ತರ ಬರೆದು ಇಂಗ್ಲೀಷ್ ವಿದ್ಯಾರ್ಥಿನೂ ಅದೇ ಉತ್ತರ ಬರೆದಾಗ ಕನ್ನಡ ವಿದ್ಯಾರ್ಥಿಗೆ ತುಂಬ ಕಡಿಮೆ ಅಂಕಗಳನ್ನು ನೀಡಿ ಅವ್ರನ್ನ ಅಂತಿಮ ಆಯ್ಕೆ ಪಟ್ಟಿಯಿಂದ ಹೊರಗಿಡಲಾಗಿದೆ. ಸೊ ಈ ಬೆಳವಣಿಗೆ ಒಳ್ಳೆಯದಲ್ಲ. ಈ ಥರ ಆದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆಡಳಿತದಲ್ಲಿ ಅಂದರೆ ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಒಂದಿನ ಅಲ್ಪಸಂಖ್ಯಾತರಾಗೋ ಪರಿಸ್ಥಿತಿ ಬರ್ತಾ ಇದೆ. ಸೊ ಇದನ್ನು ಗಮನ ಹರಿಸಿ, ಲಾಸ್ಟ್ ಟೈಮು ಮೇನ್ಸಲ್ಲಿ ವಿದ್ಯಾರ್ಥಿಗಳನ್ನ ಹೊರ ಹಾಕಿದ್ವಿ, ಈ ಸಲ ಪ್ರಿಲಿಮ್ಸಲ್ಲೇ ಹೊರ ಹಾಕ್ತಾ ಇದ್ದಾರೆ. ಸೊ ಈ ಬೆಳವಣಿಗೆ ಒಳ್ಳೆಯದಲ್ಲ. ಸೊ ನಾವು ಅವ್ರನ್ನ ನೇರವಾಗಿ ಆಯ್ಕೆ ಮಾಡಿ ಅಂತ ಹೇಳ್ತಿಲ್ಲ. ಅವರಿಗೆ ಆ ಶಕ್ತಿ ಇದೆ, ಅವರಿಗೆ ಆ ಬಲ ಇದೆ. ಹಾಗಾಗಿ ಅವರಿಗೆ ನೀವು ಸರಿಯಾದ ಪ್ರಶ್ನೆ ಪತ್ರಿಕೆನ ನೀಡಿ, ಇದು ನಮ್ಮ ವಿನಂತಿ. ಓಕೆ. ಸೊ ದಯವಿಟ್ಟು ಇದನ್ನು ಪರಿಗಣಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಿರಂಗೆ ನೀವು ನೋಡ್ಕೊತೀರಾ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ದಯಾಳುಗಳು. ನೀವು ಕಷ್ಟಪಟ್ಟು ಮುಂದೆ ಬಂದಿದ್ದೀರಿ, ತುಂಬ ಬಡತನದಿಂದ ಮುಂದೆ ಬಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದೀರಿ. ಸೊ ಹಾಗೆ ನಿಮ್ಮ ಥರನೇ ಇತರೆ ವಿದ್ಯಾರ್ಥಿಗಳು ಬೆಳೀಲಿ ಅಂತ ಆಶಿಸ್ತಾ ನಿಮ್ಮಲ್ಲಿ ಮರುಪರೀಕ್ಷೆಗಾಗಿ ಈ ವಿನಂತಿನ ನಾನು ಮಾಡ್ಕೊಳ್ತೀನಿ. ನಮಸ್ಕಾರ.